ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತೆಗೋತಾ ಇದ್ದೀವಪ್ಪ ಅಂದರೆ, ನೀವೇನಾದರೂ ಏರ್ಟೆಲ್ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀರಪ್ಪ ಅಂದರೆ 1 GB ಡಾಟಾನ ಯಾವ ರೀತಿ ನೀವು ಫ್ರೀಯಾಗಿ ಪಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಯಾವುದಾದ್ರೂ ಮೂವೀಸ್ಗಳನ್ನ ಡೌನ್ಲೋಡ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಯಾವ್ದಾದ್ರು ಅರ್ಜೆಂಟಾಗಿ ನಿಮಗೆ ಡಾಟಾ ಬೇಕಾಗಿರುತ್ತೆ, ಆದರೆ ನಿಮ್ಮ ಹತ್ರ ಹಣ ಇರೋದಿಲ್ಲ, ನೀವು ಯಾವುದೇ ರೀತಿ ಪೇಮೆಂಟ್ನ ಮಾಡಬೇಕಾಗಿಲ್ಲ, ನೀವು ಈಸಿಯಾಗಿ 1 GB ಡಾಟಾನ ಫ್ರೀಯಾಗಿ ಪಡ್ಕೊಳ್ಬೋದು. ಅದನ್ನ ಯಾವ ರೀತಿ ಪಡೆಯೋದು ಅಂತ ನಾವು ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡು ಕೂಡ ನಿಮಗೆ ಲೈವ್ ಆಗಿ ಕೂಡ 1 GB ಡಾಟಾನ ಪಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಪಡೋದು ಅಂತ. ನೀವು ಈಸಿಯಾಗಿಯೇ ಮಾಡ್ಕೊಳ್ಬೋದು, ಯಾವುದೇ ರೀತಿ ಇದಕ್ಕೆ ಮನಿ ಪೇಮೆಂಟ್ನ ಮಾಡಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ನಿಮಗೆ ಯಾವಾಗಲಾದರೂ ಅರ್ಜೆಂಟಾಗಿ ಬೇಕಾಗಿತ್ತಂದರೆ ಮಾತ್ರ ನೀವು ಈ 1 GB ಡಾಟಾನ ಪಡ್ಕೊಳ್ಳಿ. ಯಾಕಪ್ಪ ಅಂದರೆ ಇದು ನಿಮಗೆ ಫ್ರೀಯಾಗಿ ಸಿಗೋದಿಲ್ಲ. 1 GB ಡಾಟಾ ನಿಮಗೆ ಲೋನ್ ಆಗಿ ಕೊಡ್ತಾರೆ. ಅವರು ಏರ್ಟೆಲ್ ಕಡೆಯಿಂದ 1 GB ಡಾಟಾ ಅಂತ ನಿಮಗೆ ಒಂದು GB ಲೋನ್ ಬರುತ್ತೆ. ಅದನ್ನ ನೀವು ಯಾವಾಗ ಬೇಕಾಗ ಅರ್ಜೆಂಟ್ ಟೈಮ್ನಲ್ಲಿ ತೊಗೊಂಡಿರ್ತೀರ, ನೀವು ಮತ್ತೆ ಯಾವಾಗ ರಿಚಾರ್ಜ್ ಮಾಡಿಸ್ತೀರೋ ಆಗ ನಿಮಗೆ 1 GB ಡಾಟಾನ ಅವರು ಕಟ್ ಮಾಡ್ಕೊಳ್ತಾರೆ. ನಿಮ್ಮ ರಿಚಾರ್ಜ್ನಲ್ಲಿ 1 GB ಡಾಟಾ ಕಟ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ನಿಮಗೆ ಯಾವುದೊಂದು ಫೆಸಿಲಿಟಿ ಇರುತ್ತೆ. ನಿಮ್ಗೆ ಯಾವಾಗಲಾದರೂ ಅರ್ಜೆಂಟ್ ಟೈಮಲ್ಲಿ ಬೇಕಾದರೆ ಮಾತ್ರ ಈ ಕೋಡನ್ನು ಯೂಸ್ ಮಾಡ್ಕೋಬೋದು. ನಾನು ಈಸಿಯಾಗಿ ನಿಮಗೆ ಒಂದು ಕೋಡ್ನ ಹೇಳ್ತೀನಿ. ಆ ಕೋಡ್ನ ನಿಮ್ಮ ಡಯಲ್ ಪ್ಯಾಡ್ನಲ್ಲಿ ಹೋಗಿ ನೀವು ಡಯಲ್ ಮಾಡ್ಕೊಂಡ್ರೆ ಅದನ್ನು ಈಸಿಯಾಗಿ ಪಡ್ಕೋಬೋದು. ನಾನೀಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡು ನಿಮಗೆ ಲೈವ್ ಕೂಡ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೀವು ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋ ನಾವು ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. 1 GB ಡಾಟಾ ಯಾವ ರೀತಿ ಬರುತ್ತೆ, ಅದನ್ನ ನೀವು ಯಾವ ರೀತಿ ಪಡ್ಕೊಳ್ಬೇಕು. ಅದು ಎಲ್ಲರ ಮೊಬೈಲ್ಗೂ ಬಂದೇ ಬರುತ್ತೆ. ಅದನ್ನು ನೀವು ಏರ್ಟೆಲ್ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇರಬೇಕು. ಈಗ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲಿರುವ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ನಿಮ್ಮ ಮೊಬೈಲಲ್ಲಿರೋ ಡಯಲ್ ಪ್ಯಾಡ್ನ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಒಂದು ಕೋಡ್ನ ಹಾಕಬೇಕಾಗುತ್ತೆ. ಈಗ ಭಾಳಷ್ಟು ಜನ ಏನು ಟ್ರೈ ಮಾಡಿರ್ತಾರಪ್ಪ ಅಂದರೆ ನಮ್ಮ ತಮ್ನೇಲ್ನಲ್ಲಿ ಕೊಟ್ಟಿರೋ ಕೋಡ್ನ ಅವರು ಡಯಲ್ ಮಾಡಿರ್ತಾರೆ, ಆದರೆ ಅವ್ರಿಗೂ 1 GB ಡಾಟಾ ಬಂದಿರಲ್ಲ. ಯಾಕಪ್ಪ ಅಂದರೆ ನಾನು ಒಂದು ಸ್ಟಾರ್ನ ಜಾಸ್ತಿ ಹಾಕಿದ್ದೀನಿ, ನೀವು ಅಲ್ಲೇ ಕೋಡ್ ಕೊಟ್ಬಿಟ್ರೆ ನೀವು ಅದನ್ನೇ ಡಯಲ್ ಮಾಡಿಬಿಡ್ತಾರೆ ಮತ್ತು ವಿಡಿಯೋನೇ ಪ್ಲೇ ಮಾಡೋದಿಲ್ಲ. ಅದಕ್ಕೆ ನಾನು ಒಂದು ಸ್ಟಾರ್ನ ಜಾಸ್ತಿ ಕೊಟ್ಟಿದ್ದೆ. ಅದಕ್ಕೆ ನಿಮಗೆ ನಾನು ಕೋಡ್ನ ಹೇಳ್ತೀನಿ. ಈ ಕೋಡ್ನ ನೀವು ಟ್ರೈ ಮಾಡ್ಕೊಂಡ್ರೆ 100% ಬಂದೇ ಬರುತ್ತೆ ಮತ್ತು ಇದು 100% ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ಮಾಡ್ತೀನಿ ಅಂತ. ನೀವು ಮೊದಲಿಗೆ ಸ್ಟಾರ್ ಅಂತ ಡಯಲ್ ಮಾಡಿ. ನೋಡಿ, ಸ್ಟಾರ್ ಅಂತ ಕ್ಲಿಕ್ ಮಾಡಿಕೊಂಡು ಮುಂದೆ 567*3# ಅಂತ ಈ ರೀತಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಈ ಕೋಡ್ನ ನೀವು ಅಲ್ಲಿ ಡಯಲ್ ಮಾಡಬೇಕು. ನಿಮ್ಮ ಡಯಲ್ ಪ್ಯಾಡ್ನಲ್ಲಿ ಹೋಗಿ *567*3# ಅಂತ. ಮತ್ತು ನಿಮ್ಮ ಮೊಬೈಲ್ನಲ್ಲಿ 2 ಸಿಮ್ ಕಾರ್ಡ್ ಇತ್ತಪ್ಪ ಅಂದರೆ ಅಲ್ಲಿ ಏರ್ಟೆಲ್ಗೆ ನೀವು ಸ್ವಿಚ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಜಿಯೋ ಒಂದು ಏರ್ಟೆಲ್ ಸಿಮ್ ಕಾರ್ಡ್ ಇತ್ತಪ್ಪ ಅಂದರೆ ನೀವು ಏನಾದರೂ ಜಿಯೋಗೆ ಅದನ್ನ ಡಯಲ್ ಮಾಡಿದ್ರೆ ಅಂದರೆ ನಿಮಗೆ ಅದು 1 GB ಡಾಟಾ ಬರೋದಿಲ್ಲ. ಅದಕ್ಕೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ರೀತಿ ಸಿಮ್ ಕಾರ್ಡ್ ಬಂದಿರುತ್ತಲ್ಲ, ನಿಮ್ಮದು ಯಾವ ಸಿಮ್ ಇದೆ ನೋಡಿ, ಎಷ್ಟನೇ ಸಿಮ್ ಇದೆ ನೋಡಿಕೊಂಡು ಅಲ್ಲಿ ನೀವು ಡಯಲ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಈ ರೀತಿ ಡಯಲ್ ಮಾಡ್ಕೊಂಡ ತಕ್ಷಣ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸಕ್ಸಸ್ಫುಲಿ ಅವೈಲ್ಡ್ 1 GB ಡಾಟಾ ವ್ಯಾಲಿಡ್ ಟಿಲ್ ಮಿಡ್ನೈಟ್ ವಿಚ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ಯುವರ್ ನೆಕ್ಸ್ಟ್ ಏರ್ಟೆಲ್ ಡಾಟಾ ಟಾಪ್ ಅಪ್ ಪ್ಯಾಕ್ ಅಂತ. ನೋಡ್ತಾ ಇರ್ಬೋದು 1 GB ಡಾಟಾ ಈಗ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಮತ್ತು ಈಗ ಅದು ರಾತ್ರಿ 12 ಗಂಟೆವರೆಗೂ ಮಾತ್ರ ಇರುತ್ತೆ. ಮಿಡ್ನೈಟ್ ಆದ ತಕ್ಷಣ ಮತ್ತೆ ಅದು ಎಕ್ಸ್ಪೈರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದನ್ನು ನೀವು ಯಾವಾಗ ರಿಚಾರ್ಜ್ ಮಾಡಿಸ್ತೀರೋ ಅವಾಗ ಅದನ್ನು 1 GB ಡಾಟಾನ ಡಿಡಕ್ಟ್ ಮಾಡ್ಕೋತೀವಿ ನಿಮ್ಮ ಅಕೌಂಟಿಂದ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ನೋಡಿ, ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಅರ್ಜೆಂಟಾಗಿ 1 GB ಡಾಟಾ ಬೇಕಾಗಿತ್ತಪ್ಪ ಅಂದರೆ ನೀವು ಈಸಿಯಾಗಿ ಪಡ್ಕೊಳ್ಬೋದು. ಮತ್ತು ನೀವು ಅದನ್ನ ಯಾವಾಗ ಬೇಕಾಗ ಅದನ್ನ ಮತ್ತು ನೀವು ರಿಚಾರ್ಜ್ ಮಾಡಿಸ್ಕೋಬೋದು. ಈ ರೀತಿಯಾಗಿ ನೀವು ಈಸಿಯಾಗಿ ಪಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲ್ನಲ್ಲಿ ಟ್ರೈ ಮಾಡಿ ನೋಡಿ, ಬರುತ್ತೆ ಅಲ್ವಾ ಅಂತ ನೀವು 100% ಗೊತ್ತಾಗುತ್ತೆ. ನಿಮಗೆ ಬಂತಪ್ಪ ಅಂದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಬರಲಿಲ್ಲ ಅಂದರೆ ನೋ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದೇ ಹೊಸ ವಿಡಿಯೋಸ್ಗಳು ಬೇಕಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.